ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. CSK ಸೋತ ಮೇಲೆ ರೈಡು ಡಗೌಟ್ನಲ್ಲಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾಗ ಅವರ ಬಳಿ ಹೋಗಿ ಸಮಾಧಾನ ಮಾಡಿ ಗೆದ್ದರು ಎಲ್ಲರ ಮನ. ಇನ್ನು RCB ಏನಪ್ಪ ಅಂದರೆ ನಿನ್ನೆ CSK ವಿರುದ್ಧ ರೋಚಕ ಗೆಲುವು ದಾಖಲಿಸಿತು. ಈ ಮೂಲಕ ನಾವು ಬ್ಯಾಕ್ ಟು ಬ್ಯಾಕ್ ಗೆಲುವನ್ನು ಕೂಡ ಸಾಧಿಸಿದ್ವಿ. ಅಂದರೆ 50 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಪಾಯಿಂಟ್ಸ್ ಪಟ್ಟಿಯಲ್ಲಿ ಕೂಡ RCB ಇದೀಗ ನಂಬರ್ 1 ಇದೆ. ಹೀಗಾಗಿ ನಮ್ಮ ಕಿಂಗ್ ಕೊಹ್ಲಿ ಅವರು ಮಾಡಿದ ಈ ಒಂದು ಬದಲಾವಣೆ ಇದೀಗ ಎಲ್ಲರ ಮೆಚ್ಚುಗೆಗೆ ಕಾರಣ ಆಗಿದೆ ಅಂತಲೇ ಇಲ್ಲಿ ಹೇಳ್ಬೋದು. ಬಟ್ ಏನು ಮಾಡಿದ್ರು ಕಿಂಗ್ ಕೊಹ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. RCB ವಿರುದ್ಧ CSK ಸೋಲುತ್ತಿದ್ದಂತೆ ಡಗೌಟ್ನಲ್ಲಿ ಅಂದರೆ ಕಾಮೆಂಟೇಟರ್ ಆಗಿ ಕುಳಿತಿರುವಂತಹ ಅಂಬಾಟಿ ರಾಯುಡು ಈಗ ಕಣ್ಣೀರು ಹಾಕಿದ್ದಾರೆ. ಅಂದರೆ ಇವರೊಂಥರ CSKಗೆ ಆಧಾರ ಸ್ತಂಭ ಆಗಿದ್ದರು. ಬಟ್ ಹೀಗಾಗಿ ಮಾಜಿ ಆಟಗಾರ ಇದೀಗ ಡಗೌಟ್ನಲ್ಲಿ ಅಳುತ್ತಿದ್ದಾಗ ಕೊಹ್ಲಿ ಅವರನ್ನು ನೋಡಿ ಯಾವ ಥರ ಹೋದ್ರಂತ ನೀವು ನೋಡ್ಬೋದು. ಬಟ್ ಅಂಬಾಟಿ ರಾಯುಡು ಬಿಕ್ಕಿ ಬಿಕ್ಕಿ ಹತ್ತಿದಂತರೂ ಇಲ್ಲಿ ಅಕ್ಷರಶಃ ಸತ್ಯ ಅಂತ ಹೇಳ್ಬೋದು. ಹೀಗಾಗಿ ಕಿಂಗ್ ಕೊಹ್ಲಿ ಇದೀಗ ಭರ್ಜರಿ ಬ್ಯಾಟಿಂಗ್ ಮಾಡಿ ನಮ್ಮ RCB ತಂಡಕ್ಕೆ ಆಧಾರ ಆದರು. ಹೀಗಾಗಿ RCB ಇದೀಗ CSK ವಿರುದ್ಧ ಗೆದ್ದು ಸೇಡು ತುರಿಸಿಕೊಡೋದಂತಲೇ ಇಲ್ಲಿ ಹೇಳ್ಬೋದು. ಥ್ಯಾಂಕ್ ಯು.